ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಗೈಸ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೈಸೂರು ಕಡೆಗೆ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ. ನಾನು ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ ಗೈಸ್. ಸೊ ಇವತ್ತು ಹೋಗಿ ದೇವಸ್ಥಾನದ ವ್ಲಾಗ್ ಇರುತ್ತೆ ನಮ್ಮ ಫ್ಯಾಮಿಲಿ ಜೊತೆ. ಬಟ್ ಅದಕ್ಕಿಂತ ಮುಂಚಿನಗಳಾಗಿತ್ತು ಮೋಟಿವೇಶನ್ ಕೊಟ್ಟು. ಇವತ್ತಿನ ಮೋಟಿವೇಶನ್ ಏನಂತ ಹೇಳಿದ್ರೆ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ಸೊ ಈ ಒಂದು ಲೈನ್ನ ನಾನು ರೀಸೆಂಟಾಗಿ ಯಾವುದೋ ಆಟೋ ಹಿಂದೆ ನೋಡಿದೆ, ಮಸ್ತಾಗಿತ್ತು. ಸೊ ಅದನ್ನೇ ಹೇಳ್ಬೇಕಂತ ಅನಿಸ್ತು. ಇದ್ರ ಮೀನಿಂಗ್ ಎಷ್ಟು ಡೀಪ್ ಇದೆ ಅಂತ ಹೇಳಿದ್ರೆ ಯಾರಿಗೋ ಏನೋ ಮಾಡೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ ನನಗೆ ಯಾರೋ ಒಬ್ರು ಏನೋ ಇರ್ತಾರೆ, ಅದನ್ನ ಏನೂ ಮಾಡೋಕ್ಕಾಗಲ್ಲ. ಅವಾಗೇನು ಮಾಡೋದೆ, ಅವ್ರ ಕೊನೆ ಆಯುಧ ಏನಂತ ಹೇಳಿದ್ರೆ ಅಪಪ್ರಚಾರ. ಅವ್ನು ಹಂಗೆ ಅವ್ನು ಹಿಂಗೆ ಅಂತ. ಸೊ ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ನಾನೇನಾದರೂ ಪಾರ್ಟಿ ಮಾಡ್ತಾಯಿದ್ರೆ ಅದು ಮಾಡ್ತಾಯಿದ್ರೆ ಇದು ಮಾಡ್ತಾಯಿದ್ರೆ ನಮ್ಮ ಅಮ್ಮನ ಹತ್ರ ಬಂದು ಹೇಳೋರು ಏನಂತ, ನಿಮ್ಮ ಮಗ ಅಲ್ಲಿದ್ದ, ನಿಮ್ಮ ಮಗ ಇಲ್ಲಿದ್ದ, ನಿಮ್ಮ ಮಗ ಅದು ಮಾಡ್ತಾಯಿದ್ದ ಇದು ಮಾಡ್ತಾಯಿದ್ದ ಅಂತ. ಇವತ್ತು ನಾನೇ ಓಪನ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ಇಟ್ ಆಲ್ ಹ್ಯಾಪನ್ಸ್ ವಿತ್ ಟೈಮ್ ಅಷ್ಟೇ, ಇನ್ನೇನಿಲ್ಲ. ಆ ಟೈಮಲ್ಲಿ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ. ಯಾರು ಏನೇ ಅಂದರೂ ತಲೆ ಕೆಡಿಸ್ಕೋಬೇಡಿ. ಎಂಡ್ ಆಫ್ ದ ಡೇ ಯಾರೂ ಆಗಬರಲ್ಲ, ನಮಗೆ ನಾವೇ ಆಗಬಾರೋದು. ಸೊ ನಿಮ್ಗೇನು ಸರಿ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡ್ಕೊಂಡೋಗಿ. ನೀವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ದೇವ್ರಿಗೆ ನಿಮ್ಮ ಮನಸ್ಸಿಗೆ ಮೋಸ ಮಾಡ್ಕೊಳಕ್ಕಾಗಲ್ಲ. ಸೊ ನೀವೇನು ಮಾಡ್ತಾ ಇರ್ತೀರಾ ಅಂತ ನಿಮ್ಗೆ 100% ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತು ನಾನಂತೂ ಸೂಪರ್ ಎಕ್ಸೈಟೆಡು. ಯಾಕೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡ್ಕೊಂಬರೋಣ, ಕೇಳ್ಕೊಂಬರೋಣ. ನಾನು ಕೇಳ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ವಾಪಸ್ ಬರಲಿ ಅಂತ, ಇವತ್ತು ಬಂದಿದೆ. ಸೊ ಅದಕ್ಕೋಸ್ಕರ ಹೋಗಿ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮನಸ್ಸಿಂದ ಬೇಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ನನ್ನೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಗೈಸ್. ನಮ್ಮ ಬಿಲ್ಡಿಂಗಲ್ಲಿ ಲಿಫ್ಟ್ ಕೆಟ್ಟೋಗಿ ತುಂಬ ದಿನಗಳು ಬೇರೆ ಆಗಿಬಿಟ್ಟಿತ್ತು. ಸೊ ಇನ್ನೂ ರೆಡಿ ಆಗಿಲ್ಲ. ಅದಕ್ಕೆ ಮೊನ್ನೆ ಎಲ್ಲ ಮಾತಾಡಿ ಡಿಸ್ಕಷನ್ ಮಾಡಿ ಎಲ್ಲ ಆಗಿದೆ. ಸೊ ನೋಡೋಣ ರೆಡಿ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ. ಆ್ಯಂಡ್ ನಾನು ಬೇರೆ ವಾಪಸ್ಸು ಫಾರ್ಮಿಂದ ಆಚೆ ಹೋಗ್ಬಿಟ್ಟಿದ್ದೀನಿ. ಆಳು ಮೂಳು ಎಲ್ಲ ತಿಂತಾಯಿದ್ದೀನಿ, ಸ್ವೀಟ್ಸ್ ಎಲ್ಲ ತಿಂತಾಯಿದ್ದೀನಿ. ಡಯಟಿಂದ ಆಚೆ ಬಂದುಬಿಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಬ್ಯಾಕ್ ಆನ್ ಟ್ರ್ಯಾಕ್ ಆಗಬೇಕು. ಸೊ ಡಯಟ್ ಎಲ್ಲ ಶುರು ಮಾಡಿ ಸ್ವೀಟ್ ಗೀಟೆಲ್ಲ ಕಟ್ಔಟ್ ಮಾಡಿ ಜಿಮ್ ಕಡೆ ಹೋಗಬೇಕು. ದಿನದಲ್ಲಿ 24 ಗಂಟೆ ಮ್ಯಾನೇಜ್ ಮಾಡಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಾಯಿದ್ದೀನಿ. ಬಟ್ ಆಗ್ತಾಯಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತಾನೇ ಇರೋಣ ಆಗೋವರೆಗೂ. ನಮ್ಮ ಮುಕುಂದಣ್ಣ ಫುಲ್ಲು ತೊಳೆದು ಪಾಲಿಶ್ ಸಾಕು ನಿಲ್ಲಿಸ್ಬಿಟ್ಟವನೆ. ನನಗೆ ಯಾರು ತೊಳೆದ್ರೂ ಮುಖನ ತೊಳೆದಷ್ಟು ಸಂತೋಷ ಆಗೋದೇ ಇಲ್ಲ ಗೈಸ್. ಯಾಕೆ ಅಂತ ಹೇಳಿದ್ರೆ ಅದಂಗೆ ನಾನು ತೊಳಿಬೇಕು ಇಲ್ಲ ಅವ್ನು ತೊಳಿಬೇಕು. ಯಾಕಂದರೆ ಅವ್ನಿಗೆ ಕರೆಕ್ಟಾಗಿ ಹಿಂಗೆ ಬೇಕು ಅಂತ ಟ್ರೈನ್ ಮಾಡಿಬಿಟ್ಬಿಟ್ಟಿದ್ದೀನಿ. ನನ್ನ ಜೊತೆ ಹಾಕಿ ಒಂದು ಸ್ಟಾರ್ಟಿಂಗ್ ಕಾರ್ ತೊಗೊಂಡು ಅಷ್ಟರಲ್ಲಿ ಹಿಂಗೆ ತೊಳಿಬೇಕು ಹಂಗೆ ತೊಳಿಬೇಕು ಅಂತ ಹೇಳ್ಕೊಟ್ಟು ಟ್ರೈನ್ ಮಾಡಿಸ್ಬಿಟ್ಟಿದ್ದೀನಲ್ಲ. ಅದಕ್ಕೆ ನಂಗೆ ಒಂಥರ ಇಷ್ಟ. ನೋಡಿ ತೋರಿಸ್ತೀನಿ. ನೋಡಿ, ಕಾರ್ ತೊಗೊಂಡು 3-4 ವರ್ಷ ಆಗ್ತಾಯಿತ್ತು ಆಲ್ರೆಡಿ. ಹೊಸಾದು ಮೇಂಟೈನ್ ಮಾಡ್ದಂಗೆ ಮಾಡಿದ್ದೀನಿ. ಪಾರ್ಕಿಂಗ್ ಇದ್ಬಿಟ್ಟಿದ್ದರೆ ಹೊಸದೇ ಅಂತ ಅನಿಸ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ರೋಡಲ್ಲಿ ನಿಲ್ಸಿನೇ ಅರ್ಧ ಹಾಳಾಗ್ಬಿಟ್ಟಿರುತ್ತೆ. ಎಷ್ಟೊಂದು ಜನ ಕಾರು ಬಿಸಿಲಲ್ಲಿ ರೋಡಲ್ಲಿ ನಿಲ್ಲಿಸಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಸನ್ರೂಫ್ ಇದು ರಬ್ಬರ್ ಇರುತ್ತಲ್ಲ, ಆ ರಬ್ಬರ್ ಗಟ್ಟಿಯಾಗಿ ಬೇಗ ಹಾಳಾಗೋದು. ಪ್ಲಾಸ್ಟಿಕ್ ಎಲ್ಲ ಇವಾಗೇನು ಪ್ಲಾಸ್ಟಿಕ್ ಫೈಬರ್ ಮೆಟೀರಿಯಲ್ ಎಲ್ಲ ಇರುತ್ತೆ, ಅದೆಲ್ಲ ಬೇಗ ಶೇಡ್ ಆಗೋದೆ ಅದಕ್ಕೆ. ನಳ್ಳಲ್ಲಿ ನಿಲ್ಲಿಸಿರ್ತಾರಲ್ಲ ಇಂಡೋರ್ ಒಳಗಡೆ, ಹೆಂಗಿರುತ್ತೆ ಅಂದರೆ ಅವ್ರ ಕಾರ್ಗಳು ನೆಕ್ಸ್ಟ್ ಲೆವೆಲಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಇವತ್ತು ಯಾರಿಲ್ಲ, ನಾನೊಬ್ಬನೇ. ಅಲ್ಲೋಗಿ ರಾಮನಗರಕ್ಕೆ ಹೋಗಿ ನಮ್ಮ ಅಮ್ಮನ ಪಿಕ್ ಮಾಡ್ಕೊಬೇಕು. ಪಿಕ್ ಮಾಡಿಕೊಂಡು ಅಲ್ಲಿಂದ ಮೈಸೂರು ಕಡೆ ಓಡಬೇಕು. ಬನ್ನಿ. ರಾಮನಗರಕ್ಕೆ ಬಂದೆ ಮೈಸೂರಿಗೆ ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ನಿದ್ದೆ ಬರ್ತೈತೆ. ನಮ್ಮ ಬೇರೆ ಚೆನ್ನಾಗಿ ಇಡ್ಲಿ ಬೇರೆ ತಿನ್ನಿಸ್ಬಿಟ್ರು. ಸ್ಮೂತಿ ಕುಡಿದಿದ್ದೆ, ಇಡ್ಲಿನೂ ತಿಂದಿದ್ದೀನಿ. ಮಲ್ಕೊಂಬಿಟ್ರೆ ಅಷ್ಟೇ ಕತೆ ನಂದು. ಟೈಮ್ ಬೇರೆ ಆಗ್ಬಿಟ್ಟೈತೆ ಗೈಸ್. ಬನ್ನಿ ಹೋಗೋಣ. ಗೈಸ್ ಫೈನಲಿ ಬಂದು ದೇವಸ್ಥಾನ ರೀಚ್ ಆದ್ವಿ. ಸೊ ಬನ್ನಿ ಹೋಗೋಣ. ಇವತ್ತೇನಷ್ಟು ರಶ್ ಇಲ್ಲ ಗೈಸ್. ಖುಷಿ ವಿಚಾರ. ಗೈಸ್ ಫೈನಲಿ ಬಂದು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿ ಕಾರಿಂದ ಕೆಳಗಡೆ ಇಳಿದ್ರೆ ಫುಲ್ಲು ಯಾವ ರೇಂಜಿಗೆ ಸುಡ್ತೈತೆ ಅಂತ ಹೇಳಿದ್ರೆ ಕಾಲು ಸಿಕ್ಕಾಪಟ್ಟೆ ಬಿಸಿಲೈತೆ ಬಿಡಿ. ನೋಡಿ, ಆ್ಯಂಡ್ ಇವತ್ತು ಜಾಸ್ತಿ ರಶ್ಶು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ನೋಡಿ, ಎಲ್ಲ ಇಲ್ಲಿಂದಾನೆ ಹೋಗ್ಬಿಡ್ತಾವ್ರೆ. ರಶ್ ಜಾಸ್ತಿ ಇಲ್ಲ, ಫ್ರೀ ಎಂಟ್ರಿ ಟಿಕೆಟ್ಸ್. ಸೊ ಬನ್ನಿ ನೋಡೋಣ. ಅಂದ್ಕೊಂಡಿದ್ನ ಆದರೂ ಗೈಸ್ ನಾನು ಯೂಟ್ಯೂಬ್ ವಾಪಸ್ ಬರೋಕ್ಕೆ ಕಾರಣನೇ ತಾಯಿ ಚಾಮುಂಡೇಶ್ವರಿ ಅಂತ ಅಂದ್ಕೊಳ್ಳಿ. ತುಂಬ ಬೇಡ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಫೈನಲಿ ಪೂಜೆ ಮಾಡ್ಸೋಕೆ ಹೋಗೋಣ ಬನ್ನಿ. ಹೊಡ್ಸ್ಕೊಂಡ್ವಿ. ಅದರಲ್ಲಿ ಒಂದೋಳು ಅವರೇ ಹಿಡ್ಕೊಂಡ್ರು. ಏನಕ್ಕೆ ಅಂತ ಕೇಳಿದ್ದಕ್ಕೆ ದಾಸಪ್ಪಂಗೆ ಕೊಡೋಕ್ಕೆ ಅಂದರು.
ದಾಸಪ್ಪನ ಕೊಡ್ತಾರ ಏನು ಕೊಡ್ತಾರ, ಬಟ್ ಒಟ್ಟಲ್ಲಿ ಚೆನ್ನಾಗಿತ್ತು. ಅದೊಂದು ನೋಡಿದ ತಕ್ಷಣ ನಾನು ನೋಡ್ತಾನೆ ಇದ್ದೆ, ಒಂದೋಳು ಅವರೇ ಇಟ್ಕೊಂಡ್ಬಿಟ್ರು. ಕೇಳೇಬಿಟ್ಟೆ ನಾನು ಅದಕ್ಕೆ, ಏನಕ್ಕೆ ಒಂದೋಳು ಇಟ್ಕೊಂಡ್ರಿ ಅಂತ. ದಾಸಪ್ಪಂಗೆ ಅಂದ್ರು, ಸುಮ್ಮನೆ ಆಗೋದೆ. ಆರಾಮ ಹಿಂಗೆ ನಾವು ಏನು ಕಳ್ತಾ ಇದ್ಯಮ್ಮ? ಹಾಂ, ಏನು ಕಳ್ತಾ ಇದೆಯಾ? ದೇವ್ರು ನೋಡಿದ ತಕ್ಷಣ ಒಬ್ಬೊಬ್ರು ಹಾಕಿದ ಕಮೆಂಟ್ನು ದೇವ್ರ ಮುಂದೆ ಬಂದು ಹೋಯ್ತು. ಇವಳು ಹೇಳ್ತಾಳೆ ಕಣಮ್ಮ ನೋಡಲಿ. ಓಕೆ, ಆಯಿತು, ಸಮಾಧಾನ ಮಾಡ್ಕೊಳ್ಳಿ, ಇಬ್ಬರು ಸಮಾಧಾನ ಮಾಡ್ಕೊಳ್ಳಿ. ಆಯಿತು ಬೈ, ಒಳ್ಳೆ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ. ಅಲ್ಲಿ ನಮ್ಮಮ್ಮ ಅಂತೂ ಫುಲ್ಲು ಕ್ರೈಯಿಂಗು ಗೈಸ್. ಫುಲ್ ಸ್ಯಾರಿ ಶಾಪಿಂಗ್ ಇಲ್ಲಿ ನೋಡಿ. 3750, ಇದು 8700 ರೂಪಾಯಿ. ಹಾಂ, ಇದಾ ಇದು ಯಾವುದೋ ಒಳ್ಳೆ ಇದ್ರ ಕಲರ್ ಇದ್ದಂಗೆ ಐತೆ. ಶಾಪಿಂಗ್ ಮಾಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಇಲ್ಲಿ ಬಂದಿದ್ರು. ಅಲ್ಲಿ ನೋಡಿ, ಅವರು ಫೋಟೋ ತೆಗೆಸ್ಕೊಳ್ಳೋಕೆ ನಾಚ್ಕೊತಾ ಇದ್ದಾರೆ. ಅದಕ್ಕೆ ಹೇಳಿದೆ, ನಾನೇನು ವಿಲನ್ ಇರೋ ಥರನೇ ಇದ್ದೀನಲ್ವಾ, ಯಾಕೆ ನಾಚ್ಕೊತಾರೆ ನಾನು ನೋಡಿದ್ರೆ? ಬಂದು ಡೈರೆಕ್ಟಾಗಿ ಮಾತಾಡ್ಸಿದ್ರೆ ನನಗೂ ಖುಷಿ ಆಗುತ್ತೆ ಅಲ್ವಾ. ಸೊ ದಯವಿಟ್ಟು ಇನ್ಮೇಲೆ ನನ್ನ ಯಾರಾದರೂ ನೋಡಿದ್ರೆ ಬಂದು ಪ್ರೀತಿಯಿಂದ ಮಾತಾಡಿಸಿ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಕಾಲು ಸುಟ್ಟೋಯ್ತೈತೆ, ಓಡ್ತಾ ಬಿದ್ದವರೆಲ್ಲ. ಅಯ್ಯೋ ದೇವ್ರೆ. ಆದರೂ ಗೈಸ್, ಕೆಂಡದ ಮೇಲೆ ನಡೆದಂಗೆ ಆಯ್ತೈತೆ, ಲಿಟ್ರಲಿ ಕೆಂಡದ ಮೇಲೆ ನಡೆದಂಗೆ ಆಯ್ತೈತೆ. ಯಾವ ರೇಂಜಿಗೆ ಸುಡ್ತೈತೆ ಕಾಲು ಅಂತ ಹೇಳಿದ್ರೆ ನೋಡಿ, ಮಕ್ಕಳೆಲ್ಲ ಓಡೋಯ್ತವ್ರೆ ನಳಗೆ. ಓ ಕುಮಾರಣ್ಣ, ಏನಣ್ಣ? ಎಷ್ಟೊಂದು ಜನ ಈ RRR ಹೋಟೆಲ್ಗೆ ಬರ್ತೀರಾ, ಇಲ್ಲಿ ಪಾರ್ಕ್ ಮಾಡ್ತೀರಾ. ಇಲ್ಲಿ ಸಿಂಗಲ್ ಲೈನ್ ಪಾರ್ಕಿಂಗ್ ಓನ್ಲಿ. ಇದೊಂದು ಇನ್ಫಾರ್ಮೇಷನು ನಾನೇ ಬೇಜಾನ್ ಸರಿ ಫೈನ್ ಕಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ತೊಗೊಂಬಂದು ಈ ಥರ ಹಾಕಿದ್ರೆ ಇಲ್ಲಿ ಈ ಥರ ಲಾಕ್ ಹಾಕ್ಬಿಡ್ತಾರೆ. ಇಲ್ಲೆಲ್ಲ ಗಾಡಿಗಳಿಗೂ ಲಾಕ್ ಹಾಕೋರೆ. ನಂಗೆ ಗೊತ್ತಿರೋ ಒಬ್ಬರು ಸಬ್ಸ್ಕ್ರೈಬರ್ದಿಲ್ಲ ಒಂದು ಗಾಡಿ ಇತ್ತು, ಬಿಡ್ಸ್ ಕಳಿಸಿದೆ. ಆಮೇಲೆ ತೊಗೊಂಬಂದು ನಾನು ಇಲ್ಲ ಹಾಕ್ದೆ. ಸೊ ಬನ್ನಿ ಹೋಗೋಣ ಹೊರಗಡೆ. ನಮ್ಮನ ಅಂತಂಗೆ ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ ಒಳಗಡೆ. ಬಸ್ ಆರಾಮ? ಇವ್ರನ್ನ ತುಂಬ ದಿವಸದಿಂದ ತೋರಿಸಿರಲಿಲ್ಲ ಗೈಸ್, ಭವಾನಿ ಆಂಟಿ ಅಂತ. ನಾವು ಬಂದಾಗೆಲ್ಲ ಸುಮ್ಮನೆ ಹಾಯ್ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಎಕ್ಸ್ಟ್ರಾ ಗ್ರೇವಿ ಬೇಕು ಅಂದರೆ ಕೊಡ್ತಾರೆ ಅವರು. ಚೆನ್ನಾಯ್ತಾನಮ್ಮ? ಹಾಂ, ನೋಡು ನೋಡಮ್ಮ, ನಿನ್ನ ಮಗಳು ನೀನು ಮಾಡಿದ್ದ ಅಂತ ಅವಳೆ. ಐತೆ ಅವಳಿಗೆ. ನಾನು ಒಂದು ಮಟನ್ ಬಿರಿಯಾನಿ ಮತ್ತು ಒಂದು ಮಟನ್ ಫ್ರೈ ಅಂತ ತೊಗೊಂಡಿದ್ದೀನಿ. ನಮ್ಮಮ್ಮನೂ ಮಟನ್ ಬಿರಿಯಾನಿ, ಅವಳು ಚಿಕನ್ ಬಿರಿಯಾನಿ. ಗೈಸ್, ನಮ್ಮಮ್ಮ ಚಾಮುಂಡಿ ಸಿಲ್ಕ್ಸ್ ಕರ್ಕೊಂಬಂದವ್ರೆ, ಏನೋ ತೋರಿಸ್ತೀನಿ ಅಂತ. ಹಾಂ ಕರೆಕ್ಟ್ ತಾನೆ? 11,889. ನಾನು ಗೊತ್ತಲ್ಲ, ಕಿಲಾಡಿ ನಾನು. ಗೈಸ್, ಫಸ್ಟು ಇಲ್ಲಿ MRP ಹಾಕಿದ್ರು. ಆ MRP ಮೇಲೆ ನೋಡಿ 17,000 ಇತ್ತು. 17,000 ತೆಗೆದ್ರೆ ಹಂಗೆ ಬೆಂಗಳೂರಿಂದನೇ, ನಮ್ಮೂರಿಂದನೇ ಬಂದಿರೋದಿತ್ತು ನೋಡಿ. ಕ್ರೇಜಿ ಚೆನ್ನಾಗಿತ್ತು, ನನಗೂ ಬಂದ್ಬಿಡ್ತು ಅದಕ್ಕೆ. ಸರಿ ನೋಡಮ್ಮ, ಬಟ್ ಹಿಂಗೆ ಹಾಕಿದ್ರೆ ಬೇರೆಯವ್ರು ಕಂಡು ಹಿಡಿದು ಬಿಡ್ತಾರೆ, ತೆಗೀರಿ. ಬರಿತಾ ಇದ್ರೆ ನಮ್ಮಮ್ಮ ಒಂದು ಡೈಲಾಗ್ ಹೊಡಿತಾವ್ರು. ಏನು ಹೇಳ್ತಾ ಕೇಳಿ? ನನ್ನ ಮಗ ಎಕ್ಸಾಮಲ್ಲಿ ಇಷ್ಟು ಕಷ್ಟಪಟ್ಟು ಬರ್ತಿದ್ರೆ ಇಷ್ಟಕ್ಕೆ ಇಂಜಿನಿಯರ್ ಆಗ್ಬಿಡೋದು. ನಾನು ಬರ್ದಿರೋದನ್ನ ನೋಡಿ, ನನ್ನ ಸ್ಕ್ರಿಪ್ಟ್ ನೋಡ್ತೀರಾ ಗೈಸ್, ಲಿಟ್ರಲಿ ಇಷ್ಟು ಆಸಕ್ತಿನ ಅವಾಗಲೇ ತೋರಿಸ್ಬಿಟ್ಟಿದ್ರೆ ಎಷ್ಟು ಬರೀತೀನಿ ನೋಡಿ. ಒಂದೊಂದು ಸ್ಕ್ರಿಪ್ಟ್ ಬರೆದು ಮಿನಿ ವ್ಲಾಗ್ ಮಾಡೋದೇನು ತಮಾಷೆ ಅಂದ್ಕೊಂಡಿದ್ದೀರಾ ಗೈಸ್? ಅಯ್ಯೋ ದೇವರೇ, ಇದು ಡೇಟ್ಸ್ಗಳು ಬರೆದು ಹೊಡೆದಾಕಿ ಅದು ಚೆನ್ನಾಗಿಲ್ಲ ಅಂತ ಇನ್ನೊಂದು ಬರೆದು ಎಷ್ಟು ಬರೆದಿದ್ದೀನಿ ಗೊತ್ತಾ? ಇದು ಇನ್ನೊಂದು ಬುಕ್ಕು, ಇದು ಬೇರೆ ಬುಕ್ಕು. ಇಷ್ಟು ಕಷ್ಟನ ಅವಾಗಲೇ ಪಟ್ಟಿದ್ದಿದ್ರೆ ಇವತ್ತು ಯೂಟ್ಯೂಬರೇ ಇರ್ತಿದ್ದೀವಿ, ಇಂಜಿನಿಯರ್. ಆದರೂ ಯೂಟ್ಯೂಬರ್ ಬೆಸ್ಟಾ, ಇಂಜಿನಿಯರ್ ಬೆಸ್ಟಾ? ಇವಾಗ ಯೂಟ್ಯೂಬರೇ ಬೆಸ್ಟು. ಅಷ್ಟೇ ವಾಸ್ತವ. ಅವಾಗ ಕರೆಕ್ಟಾಗಿ ಬರ್ದಿದ್ರೆ ಇವಾಗ ಯೂಟ್ಯೂಬರ್ ಆಯ್ತಾ ಇರಲಿಲ್ಲ, ನಾನು ಇಂಜಿನಿಯರ್ ಆಗಿಬಿಟ್ಟಿರುವೆ. ಅದಕ್ಕೆ ಅವಾಗ ಕರೆಕ್ಟಾಗಿ ಮಾಡಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ನಿನ್ನ ಮಗ ಅಲ್ಲಲ್ಲಿದ್ದ ಇಲ್ಲಲ್ಲಿದ್ದ, ಅವ್ರ ಜೊತೆ ಇದ್ದ ಇವ್ರ ಜೊತೆ ಇದ್ದ ಅಂತ ಇಷ್ಟು ಶುದ್ಧ ಬಂದು ಹೇಳೋರು. ಇವತ್ತು ನಿನ್ನ ಮಗ ಯೂಟ್ಯೂಬಲ್ಲಿ ಏನೋ ಮಾಡ್ತಾವನೆ ಅಂತ ಒಬ್ರು ಹೇಳಲ್ಲ. ಒಳ್ಳೇದು ಮಾಡಿದ್ರೆ ಯಾರು ಹೇಳಲ್ಲ ಅಲ್ವಾ? ಒಳ್ಳೇದು ಮಾಡಿದ್ರೆ ಯಾರು ಹೇಳಲ್ಲ, ಕೆಟ್ಟದ್ದು ಮಾಡಿದ್ರೆ ಒಬ್ಬರು ಬಂದು ಹೇಳಲ್ಲ. ನನಗೆ ನಾವು ನೋಡ್ದೋ ಏನೋ ನಿನ್ನ ಮಗ ಮಾಡ್ತಾವನೆ ಅಂತ ಒಬ್ರು ಹೇಳಲಿಲ್ಲ. ಆವಾಗ ಮಾತ್ರ ಅಲ್ಲಿದ್ದ, ಅಲ್ಲೆಲ್ಲೋ ಪೋಲಿ ತಿರ್ತಾ ಇದ್ದ, ಇಲ್ಲೆಲ್ಲೋ ಪೋಲಿ ತಿರ್ತಾ ಇದ್ದ ಅಂತ ಹೇಳಿ ಜೀವನ ಹಿಂಡೋರು. ಅದೇ ಜೀವನ ಗೈಸ್. ನಾವು ಯಾವಾಗ ಚೆನ್ನಾಗಿರಲ್ಲ ಅವಾಗೆಲ್ಲ ಮಾತಾಡ್ತಾರೆ, ನಾವು ಯಾವಾಗ ಚೆನ್ನಾಗಿರ್ತೀವಿ ಅವಾಗ ಯಾರು ಮಾತಾಡಲ್ಲ. ಅವಾಗ ಬರೀ ನೋಡಿ ಹೊಟ್ಟೆ ಹೊರ್ಕೊತಾ ಇರ್ತಾರೆ ಅಷ್ಟೇ. ಅದಕ್ಕೆ ಹೇಳೋದು, ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಮನ್ಸಿಗೆ ಸರಿ ಅನಿಸುತ್ತಾ ಮಾಡ್ತಾಯಿರಿ. ಇವಾಗ ನಾನು ಇದನ್ನೆಲ್ಲ ಅವಾಗಲಿಂದನೇ ದಮಿತೋ ಪಸೀತೋ ಅಂತ ಡ್ಯಾನ್ಸ್ ಮಾಡಿಕೊಂಡು ಟಿಕ್ಟಾಕ್ ಮಾಡ್ಕೊಂಡು ರೀಲ್ಸ್ ಮಾಡಿದರೆ ಇಷ್ಟೊತ್ತಿಗೆ ರೇಂಜ್ ರೋವರಲ್ಲಿ ಬರ್ತಾಯಿದೆ ಗೈಸ್. ಕ್ರೆಟಾದಲ್ಲಿ ಬರ್ತಾಯಿರಲ್ಲ, ರೇಂಜ್ ರೋವರಲ್ಲಿ ಬರ್ತಾಯಿದೆ. ಅವಾಗ ಅದಕ್ಕೆ ಜನ ಅಲ್ಲಿದ್ದ ಇಲ್ಲಿದ್ದ ಅಂತ ಹೇಳ್ತಿದ್ರು. ಇವಾಗ ನಿನ್ನ ಮಗ ಏನೋ ಮಾಡ್ತಾವನೆ ಅಂತ ಒಬ್ರು ಹೇಳಲ್ಲ.
ನಾನು ಬೆಳಗ್ಗೆ ತಾನೇ ಹೇಳಿದೆ ಅಲ್ವಾ ಗೈಸ್ ನಿಮ್ಗಳಿಗೆ. ಸೊ ನೋಡಿ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಅಲ್ಲೇ ಇಲ್ಲಿ ಎಲ್ಲ ನೋಡಿದ್ದೀನಿ, ಯಾರು ಯೂಟ್ಯೂಬಲ್ಲಿ ಎಲ್ಲ. ಏನು ಈ ಹುಡುಗನ್ನ ಹುಡುಗಿ ಬೇಬಿ ಅಂತಾರೆ, ಹುಡುಗನ್ನ ಹುಡುಗಿ ಬೇಬಿ ಅಂತಾರೆ. ಹಂಗಂದ್ರೆ ಏನು? ನಂಗೆ ಗೊತ್ತಿಲ್ಲಪ್ಪ, ಅದೇನೋ ಬೇಬಿ ಅಂತಾರೆ. ಯಾರು ಹೇಳೋದು? ಯಾರು ಹೇಳೋದು? ಈ ಕಪಲ್ಸ್ಗಳು ಲವರ್ಸ್ಗಳು ಇಬ್ರು ಅಂಥವ್ರ ಬ್ಲಾಗ್ ಯಾರು ನೋಡ್ತೀರಾ? ಅಂಥವ್ರ ಬ್ಲಾಗ್ ಯಾರೇ? ಎಲ್ಲ ಇರ್ತವೆ, ಎಲ್ಲರ್ಲಾಗೂ ಇರ್ತವೆ. ಓಕೆ ಗೈಸ್, ಇವಾಗ ನಾವು ರೆಡಿಯಾಗಿ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಗ್ಲೋಬಲ್ ಮಾಲ್ಗೆ. ಸೊ ನಾವು ಅಮ್ಮಂಗೆ ಬಟ್ಟೆ ಕೊಡ್ಸೋಣ ಅಂತ ಹೇಳಿ. ಸೊ ಬನ್ನಿ ನೋಡೋಣ. ಮಾತ್ರ ನೋಡಿ ಗೈಸ್ ಎಷ್ಟು ನೀಟಾಗಿ ಮಸ್ತಾಗಿ ರೆಡಿಯಾಗಿ ಬಂದ್ಬಿಡ್ತೀವಿ. ಆ್ಯಂಡ್ ಇವಳು ನೋಡಿ, ಇವಳೇನು ಕಮ್ಮಿ ಇಲ್ಲ. ನಮ್ಮಮ್ಮ ನೋಡಿ, ಆ ಚಪ್ಪಲಿ, ಆ ಬಟ್ಟೆ, ಒಂದಕ್ಕೊಂದು ಸಿಂಕೆ ಇರಲ್ಲ. ಅದಕ್ಕೆ ಇವಾಗ ನಾವು ಅಮ್ಮನ್ನ ಚೇಂಜ್ ಮಾಡೋಣ, ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಫ್ಲೈನ್ ಶಾಪಿಂಗ್ ಬಂದು ಎಷ್ಟು ವರ್ಷಗಳಾಗೋಯ್ತು, ಒಂದು ಸಲ ಆಫ್ಲೈನಲ್ಲಿ ಬಂದು ಏನೂ ತೊಗೊಂಡಿಲ್ಲ, ಎಲ್ಲ ಆನ್ಲೈನೇ. ಒಂದು ಹಿಡಿದು A to Z ಎಲ್ಲ ಬಟ್ಟೆ, ಶರ್ಟು, ಶೂಸು, ಅಲ್ಲಿ ಏನೇ ಆಗಲಿ ಎಲ್ಲ ಆನ್ಲೈನ್. ಯಾವುದು ಹೋಗಿ ಅಂಗಡಿಲಿ ಹೋಗಿ ತೊಗೊಂಡಿರೋ ಜ್ಞಾಪನನೇ ಇಲ್ಲ ನನಗೆ. ಅಮ್ಮ ನೀನು ಅಂದರೆ ಇದು ಕೊಡಿಸ್ತೀನಿ ಹೇಳು. ಇಲ್ಲ ಇದು ಚೆನ್ನಾಗಿತ್ತು, ಸಾಕಾದಾಗೈತೆ. ಶಾಪಿಂಗ್ ಆಯಿತು, ನಮ್ಮಮ್ಮ ಬರ್ತಾವ್ರು ನೋಡಿ ಇವಾಗ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಚಪ್ಪಲಿನ ತಗೊಂಬಿಡು. ಖುಷಿ ನೋಡ್ರಿ, ಇಲ್ಲಿ ನನಗೆ ಉಸ್ನಾಗ ಅನ್ನಕ್ತಾ ಇರೋದು ನಾವು. ಇಷ್ಟ ಆಯ್ತೇನಮ್ಮ? ಓಕೆ ಅಷ್ಟೊಂದೆಲ್ಲ ಏನು ಚೆನ್ನಾಗಿಲ್ಲ ಗೈಸ್. ಇವತ್ತು ನಮ್ಮ ತಂಗಿ ಬರ್ತಾಳೆ, ಅದಕ್ಕೋಸ್ಕರ ಈ ಥರ ರೆಡಿಯಾಗಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಕೇಕ್ಕೆ ರೆಡಿ ಇದೆ ಆಲ್ರೆಡಿ. ಕೇಕು ಇದೆ ಅಲ್ಲ, ಬರ್ದಿದ್ದಾರಾ ನೇಮು? ಥ್ಯಾಂಕ್ ಯು ಹೇಳಿದ್ರಾ ಪ್ರೀತಮ್ ಕಾಲ್ ಮಾಡಿ? ಗೈಸ್ ನೋಡಿ, ಸೀಟ್ ಮೇಲೆ ಇಡಬಾರ್ದಾ? ಓಕೆ, ಇಲ್ಲೇ ಸೀಟ್ ಮೇಲೆ ಇಡಬೇಡಿ, ಕೈಲಿ ಇಟ್ಕೊಂಬಿಡಿ ಅಂತ. ಗೈಸ್ ಕೇಕ್ ಹೆಂಗೈತೆ ಅಂತಲೂ ನೋಡಿಲ್ಲ ನಾನು. ಡಿಸೈನ್ ಯಾವ ಥರ ನಾನೇ ಕಳಿಸ್ತೀನಪ್ಪ, ಚೆನ್ನಾಗಿರೋದು ನಿಂಗೆ ಯಾಕೆ, ನಿಮ್ಮ ತಂಗಿ ಅಲ್ವಾ ಅಂತ ಹೇಳಿದ್ರು. ಸೊ ರೆಡಿ ಮಾಡಿರ್ತಾರೆ, ಹೋಗಿ ನೋಡ್ತೀನಿ. ಆ್ಯಂಡ್ ಇದೆ ಅಂಡಿ ಕೇಕ್ ಸ್ಟಾಪ್. ನಮ್ಗೆ ಏನೇ ಈವೆಂಟ್ ಆದರೂ ಪ್ರತಿಯೊಂದು ಇಲ್ಲೊಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಗೈಸ್. ಆ್ಯಂಡ್ ಆ ಕ್ವಾಲಿಟಿನೂ ಅಷ್ಟೇ, ಆ್ಯಂಡ್ ಆ ಟೇಸ್ಟು ಅಷ್ಟೇ, ಅದು ಹಂಗೆ ಮಸ್ತಾಗಿರುತ್ತೆ. ಅದೊಂದು ಖುಷಿ ನನಗೆ. ಸೊ ಬನ್ನಿ ಇದನ್ನು ತೊಗೊಂಡು ಹೋಗೋಣ ಗೈಸ್. ಗ್ಲೋಬಲ್ ಕಾಲೇಜಲ್ಲಿ ಫುಲ್ಲು ಡ್ಯಾನ್ಸಿಂಗು, ಆದರೂ ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ, ಮಸ್ತಲ್ಲ. ಇದು ಹಿಡನ್ ರೂಟು ಗೈಸ್. ಕಾಲೇಜ್ ಒಳಗಡೆಯಿಂದ ಆಚೆ ಹೋದರೆ ನಾವೆಲ್ಲಿ ಹೋಗ್ಬೇಕು ಅಲ್ಲಿ ಬೇಗ ಹೊರಟೋಯ್ತೀವಿ, ಇಲ್ಲ ಅಂದರೆ ಸುತ್ತಾಡ್ಕೊಂಬರ್ಬೇಕು ಅಲ್ಲಿ ಗಂಟ. ಅದಕ್ಕೆ ಗೈಸ್ ಶಾಪಿಂಗ್ ಎಲ್ಲ ಮುಗಿಸಿ ಕೇಕ್ ತೊಗೊಂಡು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಲೆಗಸಿ ಬ್ರೀವಿಂಗ್ ಕಂಪ್ನಿಗೆ. ಸೊ ಇದು ಮುಂಚೆ ನಾವು ನಮ್ಮ ಇನ್ನೊಬ್ಬರು ಬರ್ತಡೇಗೆ ಬಂದಿದ್ವಿ. ತುಂಬ ದೊಡ್ಡದಾಗಿದೆ ಗೈಸ್ ನಮ್ಮ ಏರಿಯಾದಲ್ಲಿ. ಬನ್ನಿ ಹೋಗೋಣ. ಆ್ಯಂಡ್ ಬಿಸಿಲು ನೋಡಿ ಯಾವ ಥರ ಬೀಳ್ತಾಯಿದೆ. ಕೇಕ್ ಯಾವ ಥರ ಇದೆ ಅಂತ ನೋಡೋ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ. ಫುಲ್ಲೆಲ್ಲ ಏನೋ ರೆಡಿ ಮಾಡ್ತಾವ್ರೆ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರಪ್ಪ. ಏನು ಕತೆನೋ ಗೊತ್ತಿಲ್ಲ. ಬನ್ನಿ ಗೈಸ್, ಇದು ಪೇಂಟಿಂಗಾ? ನಂಗೆ ಪೇಂಟಿಂಗಾ ಸರ್? ಇದು ಸಾಕಾದಾಗ ಮಾಡ್ತಾಯಿದ್ದೀರಾ ಸರ್? ಹ್ಯಾಟ್ಸ್ ಆಫ್. ನಾನು ಸ್ಟಿಕ್ಕರ್ ಅಂತ ಅನ್ಕೊಂಬಿಟ್ಟೆ ಒಂದು ಸೆಕೆಂಡು. ಕ್ರೇಜಿ ಸರ್. ಏನು ಟ್ಯಾಲೆಂಟಪ್ಪ ಇವೆಲ್ಲ. ನಾವು ಇದ್ದೀವಿ. ಕೇಕ್ ನೋಡಿ ಏನು ಮಸ್ತಾಗೈತೆ, ಸಾಕಾಗೈತಲ್ಲ. ಮೇಲೆ ಚಿಟ್ಟೆ ಹಾಕವ್ರೆ, ಇವಾಗ ಮಸ್ತಾಗಿ ಕಾಣಿಸ್ತೈತಲ್ಲ. ಹಿಂಗೆ ಅಲ್ಟಿಮೇಟ್ ಗೈಸ್. ಫ್ಲೇವರು ಹಂಗೆ ಇರುತ್ತೆ ಒಳಗಡೆ, ನಂಗೆ ಗೊತ್ತಿರೋ ಪ್ರಕಾರ. ಚೆನ್ನಾಗಿ ಮಾಡೋದು. ಹಿಂಗಾಯ್ತಮ್ಮ? ಚೆನ್ನಾಯ್ತಾ? ಕಮಾನ್ ಶುರು ಕರ, ಏಕ್ ಸಾಥ್ ಶುರು ಕರ. ಹ್ಯಾಪಿ ಬರ್ಡೇ ಹೇಳ್ರು. ಹೇಳಿದ್ದೀನಿ ಇವ್ರವ್ರು ಮೂರು ಜನದಲ್ಲಿ ಹ್ಯಾಪಿ ಬರ್ಡೇ ಬೇರೆ ಹೇಳ್ತಾರೆ. ಸ್ಪೂನ್ ಕೊಡಮ್ಮ. ಏನವ ಅದು? ಥ್ಯಾಂಕ್ ಯು ಚೆನ್ನಾಗಿದೆನಮ್ಮ? ಹೆಂಗಿದೆ? ಕರೆಕ್ಟಾಗಿ ಹೇಳುವ. ಏನು ಫ್ಲೇವರು? ರಸ್ಮಲೈ ಥರನಾ? ಗೈಸ್ ಸಕ್ಕತ್ತಾಗೈತಾ? ಕುಡಿ ತಿನ್ನೋಣ. ಈಗ ಅಲ್ಟಿಮೇಟ್ ಆಗೈತೆ ಕೇಕು. ತಿಂತೆ? ಫಸ್ಟ್ ಕ್ಲಾಸ್. ಯಾಮ ಸಕ್ಕತ್ತಾಗೈತೆ ಗೈಸ್. ನೋಡಿ ಏನೇನು ಆರ್ಡರ್ ಮಾಡಿದ್ದೀವಿ. ಒಂದು ಬ್ರೋಕ್ಲಿ, ಅವ್ರು ವೆಜ್ಜು, ನಾನು ನಾನ್ ವೆಜ್ಜು, ಆ್ಯಂಡ್ ವೆಜ್ ಫ್ರೈಡ್ ರೈಸು, ಚಿಕನ್ ಫ್ರೈಡ್ ರೈಸು, ಕೇಕು ಆ್ಯಂಡ್ 3 ಜ್ಯೂಸು. ಸೊ ಇನ್ನೂ ನಮ್ಮ ಬಾಯ್ಸ್ ಬರ್ತಾರೆ. ನಮ್ಮ ಬಾಯ್ಸ್ ಬಂದಮೇಲೆ ಶುರು ಮಾಡಬೇಕು ಇವಾಗ. ಗೈಸ್ ಇತ್ತೀಚೆಗೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಲಿಫ್ಟ್ ಇಲ್ಲ. ಲಿಫ್ಟ್ ಜೊತೆಗೆ ಇವಾಗ ಕರೆಂಟೇನೋ ಸುಟ್ಟೋಗ್ಬಿಟ್ಟೈತೆ ಕೆಳಗಡೆ. ಬರೀ ಬೆಳಗ್ಗೆಯಿಂದ UPS ಅಲ್ಲೇ ಓಡ್ತಾಯಿದ್ದೆ, AC ಏನು ಓಡ್ತಾ ಇಲ್ಲ. ನಂಗೆ ಏನೋ ಪ್ರಾಬ್ಲಮ್ ಐತೆ ಅಂತ ಅಂದ್ಕೊಂಡ್ರೆ ಫ್ಯೂಸ್ ಸುಟ್ಟೋಗೈತೆ ಅಂತ. ಇವಾಗ ಹೋಗಿ ಚೆಕ್ ಮಾಡಬೇಕು. ಬನ್ನಿ ಯಾವ್ಯಾವ ತಲೆನೋವು, ಯಾವ್ಯಾವ ತಂಟೆ ತಕರಾರು ಅಂದರೆ ಇವೆಲ್ಲ ಹೋಗಪ್ಪ. ಲಿಫ್ಟ್ ಇಲ್ಲದೆ ಮೇಲಿಂದ ಕೆಳಗಡೆ ಬರೋಷ್ಟರಲ್ಲೇ ಸುಸ್ತಾಗ್ಬಿಡ್ತದೆ. ಮೇಲಿಂದ ಕೆಳಗಡೆ ಬರೋದಿರಲಿ, ಕೆಳಗಡೆಯಿಂದ ಮೇಲೆ ಹೋಗೋದೈತಲ್ಲ
ಅದು ಇನ್ನೂ ದೊಡ್ಡ ತಲೆನೋವು. नीचे होगा शायद इधर ಇದು ये कौन आया था? मैं तो इधर था ऐसा आया तो मुझे फोन करता है पहले फोन है ना मैं आपको फोन करता हूँ ना कंफ्यूज किया. ये वाला है ಹಾಂ ಚೋಡೋ ಅವಿ ಯಪ್ಪ 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 ಅದು ರೆಡಿ ಮಾಡಿ ಕೀಳೋ ಅಷ್ಟರಲ್ಲಿ ಏನೋ ಸುಟ್ಟೋಗ್ಬಿಟ್ಟೈತೆ ಗೈಸ್. ಅದು ಫ್ಯೂಸ್ ಕಟ್ ಆಗ್ಬಿಟ್ಟಿತ್ತು. ಸೊ ನಮ್ಮ ಮನೆ ಕೆಳಗಡೆ ಯಾವುದೋ ಒಂದು ಪ್ರಾಪರ್ಟಿ ಇತ್ತು, ಅದು ಬ್ಯಾಂಕ್ ಅವರು ಅದನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಫ್ಯೂಸ್ ಕಿತ್ತಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಬೇರೆ ಇನ್ನೇನು ಆಪ್ಷನ್ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅದ್ರ ಫ್ಯೂಸ್ ಕಿತ್ತ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಫ್ಯೂಸ್ ಇತ್ತು ಅಂತ. ಓಹೋ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲೇ ಬಂದ್ಬಿಟ್ಟಿದ್ದೀರಾ ಏನಪ್ಪ ಇವತ್ತು? ಹಾಂ ಗೈಸ್ ನೋಡಿ ಫಿಗರು. ಹಾಂ ಏಯ್ ಚಿಕ್ಕಲ್ಲ ಸಿಂಹ ಏನಣ್ಣ ಸಮಾಚಾರ? ಮುಳ್ಳು ನೋಡಿ ಯು ಕೆ ಇಂದ ಬಂದಾಗ ಏನೇನು ತಗೊಂಬಂದವನೆ, ಬರೀ ಚಾಕ್ಲೇಟ್ಗಳು. ಇದಲ್ಲದೆ ಇನ್ನೂ ತಗೊಂಬಂದವನೆ, ನಾನು ಆಲ್ರೆಡಿ ಅನ್ಸ್ಬಿಟ್ಟು ಬಂದ್ಬಿಟ್ಟವನೆ. ಕಾಲ್ ಭಾಗನೂ ಇಲ್ವಂತೆ ಗೈಸ್, ಇದು ತಂದಿರೋದ್ರಲ್ಲಿ ಕಾಲ್ ಭಾಗ. ಹಾಂ ಹಾಂ ಹಂಗೆ ಕರೆಕ್ಟ್. ಏನೇನು ಈ ಕಿಟ್ಕ್ಯಾಟಲ್ಲೇ ಇಷ್ಟು ಫ್ಲೇವರ್ ಐತೆ ಅಂತ ಇವತ್ತೇ ಗೊತ್ತಾಯ್ತಾ ಇರೋದು ನನಗೆ, ಇಷ್ಟೊಂದು ಫ್ಲೇವರ್ ಐತೆ ಅಂತ. ಎಲ್ಲವೂ ಆರೆಂಜು, ಹೇಸಲ್ನಟ್ ಗೊತ್ತು, ಇದಾದ ಕ್ಯಾರಮೆಲ್ಲು. ಎಷ್ಟೈತೆ ನೋಡಿ. ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಹಾಕಿ, ಮುಳ್ಳು ಕಳಿಸ್ತಾನೆ. ಗೈಸ್ ಅರ್ಧ ಗಂಟೆಯಿಂದ ಮಾತಾಡಿದ್ದೀನಿ, ರೆಕಾರ್ಡೇ ಗೊತ್ತಿಲ್ಲ, ಇವಾಗ ಗೊತ್ತಿದ್ದೀನಿ ರೆಕಾರ್ಡ್. ಅಣ್ಣ ಯು ಕೆಯಿಂದ ನೆನೆ ಬಂದ, ನಾನು ಪಿಕ್ ಮಾಡಿಲ್ಲ, ಯಾರೋ ಅವ್ರ ಫ್ರೆಂಡ್ ಪಿಕ್ ಮಾಡಿದ್ರು. ಏನಕ್ಕೆ ಬಂದಿರೋದು ಅಂತ ಹೇಳಿದ್ರೆ RCB ಮ್ಯಾಚ್ಗೋಸ್ಕರ. ಆದರೆ ಟಿಕೆಟ್ ಸಿಕ್ಕಿಲ್ಲ ನನಗೆ, ಇನ್ನೂ ಬುಕ್ ಮಾಡಿಲ್ಲ ನಾವು ಟಿಕೆಟು. BFC ಮ್ಯಾಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂಗಳೂರು ಫುಟ್ಬಾಲ್ ಕ್ಲಬ್ಬು ವಿತ್ ಅಪೋಸಿಟ್ ಕೇರಳ ಬ್ಲಾಸ್ಟರ್ಸು. ಆಲ್ರೆಡಿ 2 ಮೀನು ಹೊಡ್ದ, ಒಂದು ಎಗ್ ರೈಸ್ ಹೊಡ್ದ, ಮನೇಲೊಂದು ಚಿಕನ್ ಸೆಜ್ವಾನ್ ಫ್ರೈಡ್ ರೈಸ್ ಹೊಡ್ದ, 2 ಕಿಟ್ಕ್ಯಾಟ್ ಹೊಡ್ದ, ಇವಾಗ 2 ಐಸ್ ಕ್ರೀಮ್ ಹೊಡಿತಾವನೆ. ಇವರು ಒಳ್ಳೆ ಡೈಜೆಷನ್ ಪವರ್ ಕೊಟ್ಟವನೆ, ಒಳ್ಳೆ ಬ್ಯಾಟಿಂಗ್ ಸ್ಕಿಲ್ ಕೊಟ್ಟವನೆ. ನನಗೆ ಇದ್ರಲ್ಲಿ ಕಾಲು ಭಾಗ ಅದಕ್ಕೆ ನೋಡಿ ಅವ್ನು ಸಣ್ಣ ಆಗ್ಬಿಟ್ಟವನು ಪಾಪ. ಮುಂಚೆ ದಪ್ಪ ಇದ್ದ, ಇವಾಗ ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟವನೆ. ಇರಲಿ ಬೆಳಗಾಗ್ಬಿಟ್ಟವನೆ. ಕೂದಲು ಬತ್ತಾದೆ ಶಿಷ್ಯ, ದುಡ್ಡಿದ್ರೆಲ್ಲ ಬರ್ತದೆ, ಕೂದಲು ಬರ್ತದೆ, ಹುಡುಗಿರು ಬರ್ತಾರೆ, ಎಲ್ಲ ಬರ್ತಾರೆ ಅಂತ ಇವನಿಗೆ. ನೀ ಯಾವಾಗ ಮದುವೆ ಆಗುತ್ತೆ ಶಿಷ್ಯ? ಆಗಲ್ವಾ? ಏನಾಗ್ಬೇಕು ಅನ್ಕೊಂಡಿದ್ಯಾ? ಹಾಂ ಇನ್ನೇನು ಮಾಡ್ತೀಯ ಶಿಷ್ಯ? ಎಂತಕ್ಕೆ ಮದುವೆ ಆಗ್ತೀಯ ಈಗ? ಹೇಳ ಸರಿಯಾಗಿ. ಸುಮ್ಮನೆ ತಿಂತಾ ಇದ್ದೀನಿ, ಯಾಕೆ ಹಿಂಸೆ ಕೊಡ್ತೀನಿ? ತಿನ್ನ ಶಿಷ್ಯ, ಆಯ್ತು ಮದುವೆ ಆಮೇಲೆ ಮಾಡೋಣ, ತಿನ್ನ. ಓಕೆ ಗೈಸ್, ಈ ವ್ಲಾಗ್ನ ನಾನು ಎಲ್ಲಿಂದ ಮುಗಿಸ್ತಾ ಇರ್ಬೋದು ಅಂತ ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ. ಗೆಸ್ ಮಾಡಿರ್ತೀರಾ, ಸ್ಟೇಡಿಯಮಿಂದ. ಆ್ಯಂಡ್ ಇದು $1 million ವ್ಯೂ ಗೈಸ್. ನೋಡಿ ನನ್ನ ಮುಂದೆ RCB ಬಾಯ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ನಾನು ಕೂತ್ಕೊಂಡು ಇಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ. ಹೆಂಗೆ ಐ ವಾಸ್ ಆ್ಯಕ್ಚುಲಿ ಡ್ರೀಮಿಂಗ್ ಫಾರ್ ದಿಸ್ ಲೈಫ್, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಇವತ್ತು ಆ ದಿನ ನಂದಾಗಿದೆ. ಸೊ ನಾಳೆ ಮ್ಯಾಚ್ಗೆಲ್ಲ ರೆಡಿ ಆಗ್ತಾಯಿದೆ ಗೈಸ್. ಸೊ ಸಿಗೋಣ ನಾಳೆ ಸ್ಟೇಡಿಯಮಲ್ಲಿ. ನಮ್ದಿಲ್ಲೇ C ಸ್ಟ್ಯಾಂಡಲ್ಲಿ ಇರ್ತೀನಿ, ಇವಾಗ ಸದ್ಯಕ್ಕೆ HFRಲ್ಲಿದ್ದೀನಿ. ನೋಡೋಣ. ನನಗೊಂದು ಆಸೆ ಏನು ಗೊತ್ತಾ ಗೈಸ್, ಅದು ಡ್ರೈವಿಡ್ ಲಾಂಜು ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಡ್ರೈವಿಡ್ ಲಾಂಜ್ಗೆ ನಮ್ಮಮ್ಮನ್ನ ಕರ್ಕೊಂಡು ಹೋಗ್ಬೇಕು, ನಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ, ಆದಷ್ಟು ಬೇಗ. ಸೊ ನೋಡೋಣ, ಅದು ಆದಷ್ಟು ಬೇಗ ನೆರವೇರುತ್ತೆ. ಯಾಕಂದರೆ ಇವತ್ತಿನವರೆಗೂ ನಮ್ಮಮ್ಮ ನಾನು ಸ್ಟೇಡಿಯಮ್ಗೆ ಕರ್ಕೊಂಬಂದಿಲ್ಲ. ಅವ್ರು ಬರೀ ವ್ಲಾಗ್ಸಲ್ಲಿ ನೋಡ್ತಾ ಇರ್ತಾರೆ. ಅವ್ರನ್ನ ಒಂದು ಸರಿ ಸ್ಟೇಡಿಯಮ್ಗೆ ಕರ್ಕೊಂಬಂದು ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರೆ ಅವ್ರಿಗೇನು ಅನಿಸುತ್ತೆ, ಈ ಲಾಂಜ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ. ಅದಕ್ಕೆ ನಾನು ಹೋಗಿಲ್ಲ, ಹೋದರೆ ನಾವು ಅಮ್ಮನ ಜೊತೆನೇ ಹೋಗ್ಬೇಕಂತ ಪಣ ತೊಟ್ಬಿಟ್ಟಿದ್ದೀನಿ. 2 ವರ್ಷದಿಂದ ಕಾಯ್ತಾ ಇದ್ದೀನಿ ಅದಕ್ಕೆ. ಸೊ ಸಿಕ್ಕಿಲ್ಲ. ಆ್ಯಂಡ್ ನಮ್ಮ ಜೊತೆ ನೋಡಿ ಯಾರಿದ್ದಾರೆ, ನಂಗೆ ಅಕ್ಕಿಲ್ಲ, ನಿಂತ್ಕೊಂಡು ನೋಡ್ತಾನೆ. ಸೊ ನಾಳೆ ಮ್ಯಾಚ್ಗೆ ಶಾಟು ಇಲ್ಲೇ ಬಂದುಬಿತ್ತು, ಕ್ರೇಜಿ. ಅದು ಆಡ್ತಾ ಇರೋದು ಯಾರು ಗೊತ್ತಾ? ವಿರಾಟ್ ಕೊಹ್ಲಿ. ನೋಡ್ಕೊಳ್ಳಿ ಒಂದು ಸರಿ. ಸದ್ಯಕ್ಕಿಷ್ಟೇ ಪ್ರಾಕ್ಟೀಸ್ ಸೆಷನ್ ಸಖತ್ತಾಗಿ ನಡೀತಾ ಇದೆ. ಇವಾಗ LSG ಪ್ಲೇಯರ್ಸ್ ಬಂದಿದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ವಿರಾಟ್ ಈಸ್ ಬ್ಯಾಕ್ ಆನ್ ಟ್ರ್ಯಾಕ್. ಹುಷಾರಿರಲಿಲ್ಲ, ಹುಷಾರು ತಪ್ಪಿದ್ರು ಅಂತ ಕೇಳ್ಪಟ್ಟೆ, ಬಟ್ ಇವಾಗ ಈಸ್ ಬ್ಯಾಕ್ ಆನ್ ಟ್ರ್ಯಾಕ್. ಚೆನ್ನಾಗಿ ನಡೀತಾ ಇದೆ. ಅಣ್ಣ ರಜತ್ ಪಟಿದಾರ್ ನೋಡಿ ಇಲ್ಲಿ, ಹಿಂಗೆ ರಜತ್ ಪಟಿದಾರ್ ಕ್ಯಾಪ್ಟನ್. ಹಾಯ್ ಮೇಘೋ ಮಗ್ನೆ, ಹುಚ್ಚು ಪಾಪ ಎಷ್ಟು ಚೆನ್ನಾಗೈತೆ, ಕ್ಯೂಟಾಗೈತೆ. ವಾ ಮೇಘ, ಓನಮ್ಮ, ನಿಂಗೆ ಮುದ್ದು ಮಾಡೋರು ಯಾರು ಇಲ್ವ ಮಗು? ನಮ್ಮ ಇಲ್ಲೊಂದು ಐತೆ, ಬಂದ್ಬಿಡು, ನೋಡ್ಕೋತೀನಿ. ಏನೋ ಪ್ರೀತಿ ಎಲ್ಲ ಒಂಥರ ಅದಕ್ಕೆ. ಎಲ್ಲ ಇಲ್ಲೇ ಇದ್ದಾರೆ, ಮಸ್ತ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಮಾಡಲಿ, ನಮಗೆ ಸಂತೋಷ. ನಾಳೆ ಗೆಲ್ಬೇಕು ಇವರು, ನಾಳೆ ಗೆಲ್ಸೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು,
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.